ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್. ಇವತ್ತಿನ ವ್ಲಾಗ್ ಬಂದು ಏನಿಲ್ಲ, ರ್ಯಾಂಡಮ್ ಆಗಿ ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ ಅಷ್ಟೇ ಗೈಸ್. ನಾವು ಮೊನ್ನೆ ರೀಸೆಂಟಾಗಿ ನಾನು ಅಪ್ಲೋಡ್ ಮಾಡಿದ್ದೆ ಜೋಲೋ ಚಿಪ್ಸ್ದು. ಸೊ ಯಾಕಪ್ಪ ಈ ವಿಷಯ ಎತ್ತಾ ಇದ್ದೀನಿ ಅಂದರೆ ಗೈಸ್, ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಈ ಸೆಕ್ಷನ್ನು ಏನಾದರೂ ಆಪ್ರೇಷನ್ ಆಗಿದ್ರೆ ಹೊಟ್ಟೆಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗೇ ಆಗುತ್ತೆ. ಬಿಕಾಸ್ ನನಗೆ ಸೆಕ್ಷನ್ ಆಗಿರೋದ್ರಿಂದ ನನಗೆ ಖಾರ ಸ್ವಲ್ಪ ತಿಂದ್ಬಿಟ್ಟು ನಾನು ತಿಂದಿದ್ದೆ ಅದರಲ್ಲಿ ಟ್ರಯಾಂಗಲ್ ಶೇಪಲ್ಲಿ ನಾವು ಮೂರು ಪೀಸ್ ಮಾಡಿದ್ದು. ಅದರಲ್ಲಿ ಮೀಡಿಯಮ್ ಆಗಿ ನಾನು ತಿಂದೆ, ಜಾಸ್ತಿ ಶಿವರಾಜ್ಗೆ ಸ್ವಲ್ಪ ಸಂಜುಕ್ ನನ್ನ ತಂಗಿ ಕೊಟ್ಟಿದ್ದು. ಏನಾಯಿತು ಅಂದರೆ ನನಗೆ ಅಷ್ಟು ತಿಂದಾದ್ಮೇಲೆ ಏನು ಅನಿಸ್ಲಿಲ್ಲ. ಐಸ್ ಕ್ರೀಮು ಚಾಕ್ಲೇಟ್ ಎಲ್ಲ ತಿಂದಾದ್ಮೇಲೆ ಏನೂ ಅನಿಸ್ಲಿಲ್ಲ. ಆಮೇಲೆ ಏನಾಗೋಯ್ತು ಅಂದರೆ ಸಂಜೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗೋಯ್ತು, ಹೆವಿ ಹೊಟ್ಟೆ ಉರಿ, ಈ ಎದೆ ಎಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ಏನಪ್ಪ ಹಿಂಗಾಗೋಯ್ತು ಅಂತ ನಾನು ಶಾಕ್ ಆದೆ. ಒಂದು ವೀಡಿಯೋಗೋಸ್ಕರ ಎಲ್ಲ ಈ ಥರ ಎಲ್ಲ ಮಾಡಬೇಕಿತ್ತ ನಾನು ಅಂತಲೂ ಅಂದ್ಕೊಂಡೆ. ಎಲ್ಲರೂ ನಮ್ಮ ಮನೆಯವರೆಲ್ಲ ಹಂಗೆ ಅಂತಿದ್ರು, ಒಂದು ವೀಡಿಯೋಗೋಸ್ಕರ ಈ ಥರ ಎಲ್ಲ ಮಾಡಿಕೊಂಡು ಆರೋಗ್ಯ ಕೆಡಕ್ಕಾಗುತ್ತಾ ಅಂತ ಹೇಳ್ತಿದ್ರು. ನಾನು ಅಯ್ಯೋ ಏನೋ ಅಂದ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಈಗ ನಾನು ಹಂಗೆ ಸಂಜೆ ಹೊಟ್ಟೆ ಉರಿ ಸ್ಟಾರ್ಟ್ ಆಯಿತು. ಶಿವರಾಜ್ಗೆ ಹೇಳ್ದೆ ನಂಗೆ ಟ್ಯಾಬ್ಲೆಟ್ ಬೇಕು ಅಂದ್ಬಿಟ್ಟು. ಹಂಗೆ ಹಾಸ್ಪಿಟ್ಲಿಗೇನು ಹೋಗಿಲ್ಲ, ಮೆಡಿಕಲ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ತೊಗೊಂಡು, ಅದೇನೋ ಬೇಗ ಫಾಸ್ಟ್ ರಿಲೀಫ್ ಆಗುತ್ತೆ ಅನ್ನೋ ಟ್ಯಾಬ್ಲೆಟ್ ಕೊಟ್ಟಿದ್ದು, ಗ್ರೀನ್ ಕಲರು ಒಂಥರ ಬಾಲ್ ಶೇಪಲ್ಲಿ. ಅದು ತೊಗೊಂಡ್ಮೇಲೆ ಒಂದು 10 ನಿಮಿಷ ಆದಮೇಲೆ ಚೆನ್ನಾಗಾಯಿತು. ಏನು ಉರಿ ಅನಿಸ್ಲಿಲ್ಲ, ಏನು ಅನಿಸಿಲ್ಲ. ಆವಾಗ ಸ್ವಲ್ಪ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದು ನೈಟ್ 4 ಗಂಟೆ ಅನ್ಸುತ್ತೆ, 4 ಗಂಟೆ 3:30 ಹತ್ತತ್ರ. ಅವಾಗ ಏನಾಗೋಯ್ತು ಅಂದರೆ ವಾಂತಿ ಬರೋಂಗಾಗೋದು, ಹೊಟ್ಟೆ ಉರಿ, ಹೊಟ್ಟೆ ನೋವು, ರೈಟ್ ಸೈಡ್ ಹೆವಿ ಹೊಟ್ಟೆ ನೋವು ಬಂದ್ಬಿಡ್ತು, ಎದೆ ಎಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಏನಪ್ಪ ಹಿಂಗಾಗೋಯ್ತು ಸಡನ್ನಾಗಿ ಅಂದ್ಬಿಟ್ಟು, ಏನೋ ವಾಮಿಟ್ ಸೆನ್ಸೇಷನ್ ಅಲ್ವಾ ಅಂದ್ಬಿಟ್ಟು ಹೋಗಿ ವಾಮಿಟ್ ಮಾಡಿದೆ. ವಾಮಿಟ್ ಬರ್ತಾಯಿಲ್ಲ, ಹೆವಿ ಹೊಟ್ಟೆ ನೋವು, ರೈಟ್ ಸೈಡು ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವುತ್ತಿತ್ತು. ಅದಕ್ಕೆ ನಾನು ಏನು ಮಾಡಿದೆ, ಅಳ್ತಾ ಇದೆ. ಅದನ್ನ ನೋಡ್ಬಿಟ್ಟು ಶಿವರಾಜ್ ಇಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಹತ್ರದಲ್ಲಿರೋದು ಬೃಂದಾವನ ಹಾಸ್ಪಿಟ್ಲಿಗೆ ಹೋದ್ವಿ. ಆವಾಗ ನರ್ಸ್ ಮಲ್ಕೊಂಡಿದ್ರು ಅನ್ಸುತ್ತೆ. ಹಂಗೂ ಅವ್ರನ್ನ ಎಬ್ಬರಿಸ್ಬಿಟ್ಟು ಡಾಕ್ಟ್ರು, ಯಾರೋ ಡ್ಯೂಟಿ ಡಾಕ್ಟ್ರು ಇದ್ರು, ಒಬ್ಬರು ಲೇಡಿ ಡಾಕ್ಟ್ರು, ಅವ್ರು ಬಂದಾದ್ಮೇಲೆ ನೋಡಿದ್ರೆ ಏನು ಕೇಳಿದ್ರು, ಈ ಥರ ಎಲ್ಲ ಆಯಿತು ಅಂತ ಹೇಳಿದ್ಕೆ ಹೆವಿ ಗ್ಯಾಸ್ಟ್ರಿಕ್ ಆಗಿತ್ತು. ಗ್ಯಾಸ್ಟ್ರಿಕ್ ಮಾತ್ರ ಸಿಕ್ಕಾಪಟ್ಟೆ ಆಗಿ ಅವತ್ತು ಇಂಜೆಕ್ಷನ್ ಕೊಟ್ಟರು. ನರ ಬೇರೆ ಅದೇ ಟೈಮಲ್ಲಿ ನರ ಸಿಗ್ತಾಯಿಲ್ಲ, ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟು BP ಲೋ ಆಗಿಬಿಟ್ಟಿತ್ತು. ಆವಾಗ BP ಲೋ ಆದಾಗ ಡಾಕ್ಟ್ರ್ ಹೇಳಿದ್ರು, ಇವಾಗ ತೊಗೊಂಡೋಗಿ ಇಂಜೆಕ್ಷನ್ ಬರ್ಕೊಟ್ಟಿದ್ದೀನಿ, ಇವಾಗ ತೊಗೊಳ್ಳಿ, ಕಡಿಮೆ ಆಗಿಲ್ಲ ಅಂದರೆ ಬೆಳಗ್ಗೆ ಬಂದು ಕನ್ಸಲ್ಟೇಷನ್ ಮಾಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಇಂಜೆಕ್ಷನ್ ಕೊಡೋಕ್ಕೆ ಮೇ ಬಿ 1 ಅವರ್ 2 ಅವರ್ ಆಗೋಯ್ತು ಗೈಸ್. ನರನೇ ಸಿಕ್ಕಿಲ್ಲ ಕೈಯಲ್ಲಿ. ನೀರು ಜಾಸ್ತಿ ಕುಡಿತಾ ಇರಲಿಲ್ಲ ನಾನು, ಅದೊಂದು ಮೇನ್ ಪ್ರಾಬ್ಲಮ್ಮು. ಏನೇ ತಿಂದರೂ ಇವಾಗ ಈ ನಡುವೆ ನಾನು ಜಾಸ್ತಿ ನೀರೇ ಕುಡಿಯೋಕ್ಕೆ ಸ್ಟಾರ್ಟ್ ಕುಡಿತಾ ಇರಲಿಲ್ಲ. ಸೊ ಅದಕ್ಕೆ ಅದೊಂದು ರೀಸನ್ನಿಂದ ನರ ಸಿಗ್ತಾ ಇಲ್ಲ. ಆಮೇಲೆ 4 ಕಡೆ ಚುಚ್ಚಿದ್ರು. ನಾವು ಬೈದ್ಬಿಟ್ವಿ. ಶಿವರಾಜ್ ಅಲ್ಲೇ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ಇದೇ ನಿಂಗೆ ಚುಚ್ತಾ ಇದ್ದೀರಾ, ಚುಚ್ಚಿದ್ರೆ ಒಂದು ಕಡೆ ಚುಚ್ಚಿರಿ, ಯಾವ ಕಡೆ ಸಿಗುತ್ತೋ ಆ ಕಡೆ ಚುಚ್ಚಿರಿ ಅಂತ ಹೇಳಿದೆ. ಅವಾಗ ಇನ್ನೊಬ್ರು ನರ್ಸು ಮಲಗಿದ್ರು, ಅವರು ಬಂದು ಇಂಜೆಕ್ಷನ್ 2 ಕೊಟ್ಬಿಟ್ಟು ಆಮೇಲೆ ನಾನು ಮನೆಗೆ ಹೊರಟೆ. ಮನೆಗೆ ಬಂದಮೇಲೆ ಹಂಗೆ ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವು. ಗಾಡೀಲಿ ಹೋಗಿದ್ದು ನಾವು 2 ವೀಲರಲ್ಲಿ, ಹಂಸಲ್ಲಿ ಎಗರಿಸ್ತಾ ಇದ್ರೆ ಹೊಟ್ಟೆ ನೋವು ಹೆಂಗೆ ಬರ್ತೈತೆ ಅಂದರೆ ಅಳ್ತಾ ಇದ್ದೀನಿ ನಾನು. ನನ್ನ ಕೈ ಆಯ್ತಾ ಇಲ್ಲ, ಏನೋ ಆಗ್ಬಿಟ್ಟೈತೆ ಅನ್ಸುತ್ತೆ ಅಂತ ಭಯ ಪಡ್ಕೊಬಿಟ್ಟಿದ್ದೀನಿ. ಆಮೇಲೆ ಬಂದು ಮನೆಗೆ ಮಲ್ಕೊಂಡೆ. 6 ಗಂಟೆ 7 ಗಂಟೆ ಗಂಟ ಮಲ್ಕೊಂಡು ತಿರ್ಗಿ 10 ಗಂಟೆ ಗಂಟ ಎದ್ದೇ ಇಲ್ಲ. 10 ಗಂಟೆಗೆ ಎದ್ದು ನಮ್ಮ ಅಮ್ಮ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರವೆ ಗಂಜಿ ಮಾಡ್ಕೊಂಡು ಕುಡಿದೆ. ಏನೂ ನಾಷ್ಟ ತಿಂದಿಲ್ಲ, ಇಡ್ಲಿ ಆ ಥರ ಏನು ತಿನ್ನೋದು ಬೇಡ, ಲಿಕ್ವಿಡ್ ಐಟಮಲ್ಲಿ ಕುಡಿಯೋಣ ಅಂದ್ಬಿಟ್ಟು ಗಂಜಿ ಕುಡ್ದಾದ್ಮೇಲೆ ಸ್ವಲ್ಪ ತಿರ್ಗಾ ಮನೆಗೆ ಬಂದು ತಿರ್ಗಾ ಮಲ್ಕೊಬಿಟ್ಟೆ. ಆಗ್ತಾನೆ ಇರಲಿಲ್ಲ. ಅಮ್ಮಮ್ಮನೆ ಇಷ್ಟು ದಿನ ನಾನು ಏನು ಮಾಡ್ತಿದ್ದೆ ಅಂದರೆ ಟಿಫನ್ ನಮ್ಮಮ್ಮ ಮನೇಲೇ ಮಾಡ್ತಿದ್ದೆ. ನಮ್ಮಮ್ಮ ಮನೇಲಿ ಮಾಡಿ ಅಲ್ಲೇ ಒಂದು 2 ಅವರ್ ಇದ್ದು ಮತ್ತೆ ನಮ್ಮ ಮನೆಗೆ ಬರ್ತಿದ್ದೆ. ಈ ಸತಿ ಇವತ್ತು ಹಂಗಾಗಿಲ್ಲ, ಡೈರೆಕ್ಟ್ ನಮ್ಮಮ್ಮನ ಮನೇಲಿ ಒಂದು ಸೆಕೆಂಡ್ ಸ್ವಲ್ಪ ಗಂಜಿ ಕುಡಿದ್ಬಿಟ್ಟು ಮತ್ತೆ ನಮ್ಮನೆಗೆ ಬಂದು ಫುಲ್ ಮಲ್ಕೊಬಿಟ್ಟಿದ್ದೀನಿ. ಒಂದು 2 ಅವರ್ 3 ಅವರ್ ಮಲ್ಕೊಬಿಟ್ಟೆ. ತಿರ್ಗಾ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಕು ಆ ಥರ ಆಗ್ತಿತ್ತು, ವಾಂತಿ ಬರೋಂಗಾಗೋದು, ಏನು ತಿನ್ನಬೇಕು ಅನಿಸ್ತಾ ಇರಲಿಲ್ಲ. ಹಂಗೂ ಹೋಗ್ಬಿಟ್ಟು ಅಮ್ಮ ಅನ್ನ ರಸಮ್ ಎಲ್ಲ ಮಾಡಿದ್ರು. ಅದು ತಿಂದಾದ್ಮೇಲೆ ತಿರ್ಗಾ ಹೊಟ್ಟೆ ಎಲ್ಲ ಫುಲ್ ಟೈಟ್ ಆಗೋದು, ಏನೇ ತಿಂದರೂ ಜೀರ್ಣ ಆಗ್ತಾ ಇರಲಿಲ್ಲ. ಹೊಟ್ಟೆ ಎಲ್ಲ ದಪ್ಪ ಊದ್ಕೊಬಿಡೋದು ಆ ಥರ ಆಗ್ತಿತ್ತು. ಸೊ ಏನು ಮಾಡಿದೆ, ನಾನು ತಡೆಯೋಕ್ಕೆ ಆಗಲಿಲ್ಲ. ಆವತ್ತು ನೈಟು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಮಲ್ಕೊಬಿಟ್ಟೆ. ಊಟ
ಮಾಡ್ದಿರಾ ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ಟು ಮೊಸರನ್ನ ತಿಂದ್ಬಿಟ್ಟು ಮಲ್ಕೊಬಿಟ್ಟೆ. ತಿರ್ಗಾ ನೆಕ್ಸ್ಟ್ ಡೇ ಏನಾಯ್ತು, ಅದೇ ಶನಿವಾರ ಏನಾಯ್ತು, ಸಿಕ್ಕಾಪಟ್ಟೆ ಈ ಥರ ಗಡ್ರ ತೇಗ್ ಜಾಸ್ತಿ ಆ ಥರ ಸ್ಟಾರ್ಟ್ ಆಗೋಯ್ತು. ಇನ್ನೇನಪ್ಪ ಇದ್ದಕ್ಕಿದ್ದಾಗ ಹಿಂಗಾಗೋಯ್ತು. ಆಮೇಲೆ ಸ್ವಲ್ಪ ನಿದ್ದೆ ಕೂಡ ನಾನು ಮಾಡ್ತಾ ಇರಲಿಲ್ಲ. ಈ ನಡುವೆ ಒಂದು 3 ಡೇಸಿಂದ 4 ಡೇಸ್ ನಾನು ಕ್ಲೀನಾಗಿ ನಿದ್ದೆ ರೂಟೀನ್ ಚೇಂಜ್ ಆಗಿಬಿಟ್ಟಿತ್ತು. ಅದರಿಂದ ಸ್ವಲ್ಪ, ಆಮೇಲೆ ಹೆವಿ ಖಾರ ತಿಂದಿರೋದಂತೆ. ಅದು ಡಾಕ್ಟ್ರಿಗೆ ಈ ಥರ ಹೇಳಿದ್ವಿ, ನಾವು ನಿಜಾನೇ ಹೇಳಿದ್ವಿ ಸರ್, ಈ ಥರ ವೀಡಿಯೋ ಮಾಡೋಕ್ಕೆ ಜೋಲೋ ಚಿಪ್ಸ್ ತಿಂದ್ವಿ, ಅದಕ್ಕೆ ಅವ್ರು ಮೇ ಬಿ ಅದರಿಂದನೇ ಆಗಿರುತ್ತೆ. ಒಂದು ಮೇಯ್ನ್ ನಿದ್ದೆ ಇಲ್ಲ, ನೀರು ಕುಡಿಯಲ್ಲ, ಆಮೇಲೆ ಈ ಥರ ಸ್ಪೈಸಿ ಫುಡ್ ತಿಂದಿದ್ದೀರಲ್ವ, ಸೊ ಇದು ಹಿಂಗೆ ಆಗುತ್ತೆ. ಒಂದು ಟ್ಯಾಬ್ಲೆಟು 1 ಮಂತ್ ತೊಗೊಳ್ಳೋ ಗಂಟ ಕೊಟ್ಟಿದ್ದಾರೆ. ಗ್ಯಾಸ್ಟ್ರಿಕ್ದು 2 ವೀಕ್ಸ್ ಆರ್ 3 ವೀಕ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಸಿರಪ್ ಕೊಟ್ಟಿದ್ದಾರೆ, ಒಂಥರ ಎದೆ ಎಲ್ಲ ಉರಿಯೋದು, ಹೊಟ್ಟೆ ಉರಿಯೋದು, ಅದು ಕೂಡ 3 ವೀಕ್ಸ್ 4 ವೀಕ್ಸ್ ತೊಗೊಳಕ್ಕೆ ಹೇಳಿದ್ದಾರೆ. ನಾನು ಒಂದು 2 ದಿವಸ ತೊಗೊಂಡೆ, ಸ್ವಲ್ಪ ಕಡಿಮೆ ಆಗ್ತಾ ಬಂತು ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ಅಷ್ಟೆಲ್ಲ ತೊಗೊಂಡು ನೋಡಿ, ಸುಮ್ಮನೆ ಒಂದು ವಿಡಿಯೋ ಮಾಡೋಕ್ಕೆ ಇಷ್ಟೆಲ್ಲ ಫಜೀತಿ ಆಯಿತು. ಇವಾಗ ಗೊತ್ತಾಗ್ತಿದೆ ಸುಮ್ಮನೆ ವಿಡಿಯೋ ಮಾಡೋದು ಹೆಚ್ಚಲ್ಲ, ಅದಾದ್ಮೇಲೆ ಅನುಭವಿಸೋದಿದೆಯಲ್ಲ ಅದು ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಗೈಸ್, ಯಾರು ಕೂಡ ಇದನ್ನ ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಅದು ಎಕ್ಸ್ಪೆಷಲಿ ಈ ಆಪ್ರೇಷನ್ ಏನಾದರೂ C-ಸೆಕ್ಷನ್ನು ಅಥವಾ ಏನಾದರೂ ಹೊಟ್ಟೆಗೆ ಯಾವುದಾದ್ರೂ ಆಪ್ರೇಷನ್ ಆಗಿದ್ರು ಪ್ಲೀಸ್ ಯಾರು ಅದನ್ನು ತೊಗೊಳಕ್ಕೆ ಹೋಗಬೇಡಿ. ಇಷ್ಟನ್ನು ಹೇಳ್ತೀನಿ ಗೈಸ್. ಸೊ ನಾನು ಇದೆಲ್ಲ ಅನುಭವಿಸಿದ್ದೀನಿ. ಮೇ ಬಿ ನಾನು ವಿಡಿಯೋ ಹಾಕ್ತೀನಿ, 1-2 ಕ್ಲಿಪ್ಪಿಂಗ್ಸ್ನ ಶಿವರಾಜ್ಗೆ ಹೇಳಿದೆ ವಿಡಿಯೋ ಮಾಡೋ ಅಂತ. ಅಲ್ಲಿ ನರ್ಸಿದ್ರು ಅಂದ್ಬಿಟ್ಟು ನಕ್ಕೊಂಡು ಹಂಗೋ ವಿಡಿಯೋ ಮಾಡಿದ್ದಾನೆ, ಫೋಟೋ ಕೂಡ ಇದೆ, ನಾನು ವಿಡಿಯೋ ತೊಗೊಂಡಿದ್ದೀನಿ ಸ್ವಲ್ಪ. ಸೊ ಗೈಸ್, ಇದನ್ನ ಇಷ್ಟು ಹೇಳೋಣ ಅಂತ ಒಂದು ಚಿಕ್ಕ ರ್ಯಾಂಡಮ್ ಆಗಿ ಶಾರ್ಟಾಗಿ ಹೇಳಿದ್ದೀನಿ. ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರು ಎಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗೈಸ್. ಬಾಯ್. ಇವರು ಯಾರಪ್ಪ ಡಯಾಲಿಸಿಸ್